ಹಾಯ್ ಹಲೋ ಫ್ರೆಂಡ್ಸ್, ಕರುನಾಡ ಪಾಕ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಈ ದಿನದ ರೆಸಿಪಿಲಿ ಪಾನಿ ಬೋಂಡ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದೊಂದು ಯಮ್ಮಿ ರೆಸಿಪಿ ಅಂತಲೇ ಹೇಳ್ಬೋದು. ಪಾನಿಪುರಿ ಇಷ್ಟಪಟ್ಟು ತಿನ್ನೋರಿಗೆ ಇದು ಒಂದು ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಪುದೀನ ಸೇರಿಸ್ತಾ ಇದ್ದೀನಿ ಸ್ವಲ್ಪನ. ನಂತರ ಒಂದು 4-5 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಕಟ್ಟಷ್ಟಿದೆ. ನೆನೆಸ್ಕೊಂಡಿರೋದು ಹುಣಸೆಹಣ್ಣ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸ್ಕೊಂಡಿದ್ದೆ. ಸೇಮ್ ನಾವು ಪಾನಿ ಯಾವ ಥರ ಪ್ರಿಪೇರ್ ಮಾಡ್ಕೋತೀವಿ ಆ ಥರ ಮಾಡ್ಕೋಬೇಕು. ನೋಡಿ, ಇದನ್ನ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಫಿಲ್ಟ್ರ್ ಮಾಡ್ಕೋಬೇಕು. ನಮಗೆ ಗಟ್ಟಿ ಅಂಶ ಬೇಡ, ಬರೀ ಅದರದ್ದು ಲಿಕ್ವಿಡ್ ಮಾತ್ರ ಬೇಕಾಗುತ್ತೆ. ಸೇಮ್ ನಾವು ಪಾನಿಪುರಿಗೆ ಯಾವ ಥರ ಪಾನಿ ರೆಡಿ ಮಾಡ್ಕೋತೀವಿ ಅದೇ ಥರ ಇದನ್ನ ಮಾಡ್ಕೊಳ್ಳೋದು. ನೋಡಿ, ಇದನ್ನೆಲ್ಲ ಅದರ ರಸ ತಗೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಅದರ ರಸ ಮಾತ್ರ ತಗೋತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ, ಚಟ್ಪಟ ಅಂತ ಏನಾದರೂ ರುಚಿಯಾಗಿ ತಿನ್ನಬೇಕು ಅನಿಸಿದ್ರೆ ಖಾರವಾಗಿ ಈ ಥರ ಟ್ರೈ ಮಾಡಿ ನೋಡಿ. ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳೋದು. ಗಟ್ಟಿ ಏನು ಇರಬಾರ್ದು. ಇದು ಪಾನಿ ಯಾವ ಥರ ಇರಬೇಕು ಆ ಥರ ಮಾಡ್ಕೊಳ್ಳಿ. ನೀರು ಸೇರಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾವು ಬೋಂಡಕ್ಕೂ ಉಪ್ಪು ಹಾಕ್ತೀವಿ, ಅದಕ್ಕೆ ನೋಡಿ ಸೇರಿಸ್ಕೊಳ್ಳಿ. ನಂತರ 1 ಹೋಳಷ್ಟು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ. ನಾವು ಯಾವುದೇ ರೀತಿ ಐಟಮ್ ಸೇರಿಸಲ್ಲ, ಚಾಟ್ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ಜಸ್ಟ್ 1 ರೌಂಡ್ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಪಾನಿ ರೆಡಿ. ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಕುಡಿದ್ರಂತೂ ಯಮ್ಮಿ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಪಾನಿ. ಈಗ ಇದಕ್ಕೆ ಐಸ್ ಕ್ಯೂಬ್ಸ್ನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಕೂಲಾಗಿ ಚೆನ್ನಾಗಿರಲಿ ಅಂತ. ಬನ್ನಿ ಬೋಂಡ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. 3-4 ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಸೋಂಪು, ಸ್ವಲ್ಪ ಅಜ್ವಾಯಿನ್ 1 ಸ್ಪೂನಷ್ಟು ಸ್ಮ್ಯಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಂಗು, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ 1 ರೌಂಡು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಚಿಟಕಿ ಸೋಡಾ ಸೇರಿಸ್ಕೊತಾ ಇದ್ದೀನಿ, 1 ರೌಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಬಜ್ಜಿ ಹಿಟ್ಟಿನ ಹದದಲ್ಲಿ ಮಾಡ್ಕೋಬೇಕು. ಬೋಂಡದ ಹಿಟ್ಟು ಥರ ಅಲ್ಲ, ನಾವು ಬಜ್ಜಿನ ಅದ್ದು ಬಿಡ್ತೀವಲ್ಲ ಆ ಹಿಟ್ಟಿನ ಹದದಲ್ಲಿ ಇದನ್ನ ರೆಡಿ ಮಾಡ್ಕೋಬೇಕು. ತೀರಾ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಈ ಅದಾದರೆ ಸಾಕು. ಎಣ್ಣೆ ಕಾಯಕ್ಕಿಟ್ಟಿದೆ. ಈಗ ಎಲ್ಲನೂ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾವುದೇ ಎಣ್ಣೆ ಪದಾರ್ಥಗಳನ್ನು ಮೀಡಿಯಮ್ಮು ತಪ್ಪಿದ್ರೆ ಹೈ ಫ್ಲೇಮಲ್ಲೇ ಇರಬೇಕು. ತುಂಬ ಕಡಿಮೆ ಫ್ಲೇಮಲ್ಲಿಟ್ಟರೆ ಉಬ್ಬಿ ಮೇಲೆ ಬರಲ್ಲ ಅದು. ನೋಡಿ, ಬೋಂಡಗಳು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ, ಇದೆಲ್ಲ ಉಬ್ಬಿ ಬಂದಿದೆ. ನೋಡಿ, ಈ ಥರ ಬರುತ್ತೆ. ನಾವು ಸೋಡಾ ಸೇರಿಸಿದ್ದೀವಲ್ಲ ಅದಕ್ಕೆ ಈ ಥರ ಸ್ಪಾಂಜಿಯಾಗಿ ಉಬ್ಬಿ ರೆಡಿ ಆಗುತ್ತೆ. ಈಗ 2 ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ಇದಾಗಿದೆ ನೋಡಿ, ಇಷ್ಟಾಗಿದೆ ಬೋಂಡಗಳು. ಈಗ ಇದನ್ನ ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಪಾನಿ ಹಾಕ್ಕೊಳ್ಳೋದು. ನಮಗೆ ಎಷ್ಟು ಪಾನಿ ಬೇಕೋ ಅಷ್ಟು ಹಾಕೋಬೇಕು.
ಸ್ವಲ್ಪ ಬೋಂಡ ಪಾನಿಲಿ ನೆಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅದು ಉನಿಬೇಕು ಸ್ವಲ್ಪ, ಒಂದು 1 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕಂತೂ ಯಮ್ಮಿ ಅಂತಲೇ ಹೇಳ್ಬೋದು. ನಾನು ಸುಮಾರು ಸಲ ಯಮ್ಮಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಇದಕ್ಕೇನು ಐಟಮ್ಸ್ ಬೇಡ, ಲೈಟಾಗಿ ಸೇವ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಈರುಳ್ಳಿ, ಸೌತೆಕಾಯಿ ಏನು ಬೇಕಾದ್ರೂ ಸೇರಿಸ್ಕೋಬೋದು. ಸಿಂಪಲಾಗಿ ಕೂಡ ಮಾಡ್ಕೋಬೋದು. ನೋಡಿ ರೆಡಿ ಆಗಿದೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.